ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಟೀಮ್ ಇಂಡಿಯಾದಲ್ಲಿ ಈಗ ದೊಡ್ಡ ಚರ್ಚೆ ಶುರುವಾಗಿದೆ. ಗೌತಮ್ ಗಂಭೀರ್ ಕೋಚ್ ಆದ ನಂತರ ಕೆಲವು ನಿರ್ಧಾರಗಳು. ಶ್ರೇಯಸ್ ಅಯ್ಯರ್ ಭವಿಷ್ಯದಲ್ಲಿ ಭಾರತ ತಂಡದ ನಾಯಕತ್ವ ಸ್ವೀಕರಿಸಬೇಕಾ? ಇಂದಿನ ವಿಡಿಯೋದಲ್ಲಿ ಅವರು ಕೋಚಿಂಗ್ ಬಗ್ಗೆ ಅಭಿಮಾನಿಗಳು ಮತ್ತು ಕ್ರಿಕೆಟ್ ತಜ್ಞರು ಮಾಡಿರುವ ಟೀಕೆಗಳು ಯಾವ್ಯಾವು, ಜೊತೆಗೆ ಶ್ರೇಯಸ್ ಅಯ್ಯರ್ ಅವರು ನಾಯಕತ್ವಕ್ಕೆ ಯಾಕೆ ಬಲವಾದ ಅಭ್ಯರ್ಥಿ ಎಂದು ಕೆಲವರು ಹೇಳುತ್ತಾರೆ ಎಂಬುದನ್ನು ಸಮತೋಲನ ದೃಷ್ಟಿಯಿಂದ ನೋಡೋಣ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಗೌತಮ್ ಗಂಭೀರ್ ಭಾರತದ ಮಾಜಿ ಆಟಗಾರ. 2 ವಿಶ್ವಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಅವರು IPL ಕೋಲ್ಕತಾ ನೈಟ್ ರೈಡರ್ಸ್ ಮಾರ್ಗದರ್ಶನ ನೀಡಿ ಯಶಸ್ಸು ಕಂಡಿದ್ದರು. ಆದ್ದರಿಂದ ಅಭಿಮಾನಿಗಳ ನಿರೀಕ್ಷೆ ಬಹಳ ದೊಡ್ಡದಾಗಿತ್ತು. ಆದರೆ ರಾಷ್ಟ್ರೀಯ ತಂಡದಲ್ಲಿ ಕೋಚ್ ಬಂದ ನಂತರ ಕೆಲವು ನಿರ್ಧಾರಗಳು ಹೆಚ್ಚು ಚರ್ಚೆಗೆ ಕಾರಣವಾಗಿವೆ. ಅಭಿಮಾನಿಗಳು ದೊಡ್ಡ ಟೀಕೆ ಏನೆಂದರೆ, ಪ್ರತಿ ಸರಣಿಗೂ ತಂಡದಲ್ಲಿ ಹೆಚ್ಚು ಬದಲಾವಣೆ ಆಗುತ್ತಿರುವುದು. ಒಬ್ಬ ಆಟಗಾರ ಉತ್ತಮ ಪ್ರದರ್ಶನ ನೀಡಿದರೂ ಮುಂದಿನ ಪಂದ್ಯದಲ್ಲಿ ಅವಕಾಶ ಸಿಗದಿರುವುದು, ಹೊಸ ಆಟಗಾರರಿಗೆ ನಿರಂತರ ಅವಕಾಶ ಸಿಗದಿರುವುದು ತಂಡದ ಸ್ಥಿರತೆಗೆ ಸವಾಲು ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ. ಕೆಲವು ಪಂದ್ಯಗಳಲ್ಲಿ ಬ್ಯಾಟರ್ ಕ್ರಮಾಂಕವನ್ನು ಆಗಾಗ ಬದಲಾಯಿಸಲಾಗುತ್ತದೆ. ಇದರಿಂದ ಆಟಗಾರರಿಗೆ ತಮ್ಮ ಪಾತ್ರ ಸ್ಪಷ್ಟತೆ, ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರುವುದು ಎಂಬುದನ್ನು ವ್ಯಕ್ತಪಡಿಸಿದ್ದಾರೆ. ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡುವುದು ಒಳ್ಳೆಯದು, ಆದರೆ ಅವಕಾಶ ಕೊಟ್ಟ ನಂತರ ಅವರಿಗೆ ಸಾಕಷ್ಟು ಪಂದ್ಯಗಳನ್ನು ನೀಡಿ ಬೆಳೆಸಬೇಕು. ಒಂದೆರಡು ಪಂದ್ಯಗಳ ನಂತರ ಹೊರಗಿಡುವುದರಿಂದ ಆಟಗಾರರ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಎಂದು ಕೆಲವು ಮಾಜಿ ಆಟಗಾರರ ಹೇಳಿಕೆಯಾಗಿದೆ. ಕೆಲವು ಪ್ರಮುಖ ಪಂದ್ಯಗಳಲ್ಲಿ ಬೌಲಿಂಗ್ ಬದಲಾವಣೆ, ಫೀಲ್ಡಿಂಗ್ ಸೆಟ್ಟಿಂಗ್ ಮತ್ತು ತಂಡದ ಯೋಜನೆಯ ಬಗ್ಗೆ ಪ್ರಶ್ನೆ ಕೇಳಲ್ಪಟ್ಟಿವೆ. ಪ್ರತಿ ನಿರ್ಧಾರವು ತಪ್ಪು ಎಂದು ಹೇಳಲು ಸಾಧ್ಯವಿಲ್ಲ, ಆದರೆ ಅಭಿಮಾನಿಗಳಲ್ಲಿ ಚರ್ಚೆ ಹೆಚ್ಚಾಗಿದೆ. ಇದೀಗ ಎರಡನೇ ವಿಷಯ. ಶ್ರೇಯಸ್ ಅಯ್ಯರ್ ಹಲವಾರು ವರ್ಷಗಳಿಂದ ದೇಶೀಯ ಕ್ರಿಕೆಟ್ ಮತ್ತು IPLನಲ್ಲಿ ನಾಯಕತ್ವ ಅನುಭವ ಹೊಂದಿದ್ದಾರೆ. ಅವರ ಶಾಂತ ಸ್ವಭಾವ ಮತ್ತು ಒತ್ತಡ ಪರಿಸ್ಥಿತಿಯಲ್ಲೂ ಸಮತೋಲನ ಕಾಯ್ದಿರಿಸಿಕೊಳ್ಳುವ ಗುಣ ಅನೇಕರಿಗೆ ಮೆಚ್ಚುಗೆಯಾಗಿದೆ. IPLನಲ್ಲಿ ಶ್ರೇಯಸ್ ಅಯ್ಯರ್ ತಂಡವನ್ನು ಮುನ್ನಡೆಸುವ ಅನುಭವ ಹೊಂದಿದ್ದಾರೆ. ತಂಡದ ಆಟಗಾರರನ್ನು ಪ್ರೋತ್ಸಾಹಿಸುವುದು, ಪರಿಸ್ಥಿತಿಗೆ ತಕ್ಕಂತೆ ಯೋಜನೆ ರೂಪಿಸುವುದು ಮತ್ತು ಪಂದ್ಯವನ್ನು ಓದುವ ಸಾಮರ್ಥ್ಯ ಬಲ್ಲ ಎಂದು ಹಲವಾರು ಕ್ರಿಕೆಟ್ನಲ್ಲಿ ವಿಶ್ಲೇಷಣೆ ಪಟ್ಟಿದ್ದಾರೆ. ಶ್ರೇಯಸ್ ಅಯ್ಯರ್ ಮಧ್ಯಮ ಕ್ರಮಾಂಕದಲ್ಲಿ ಭಾರತದ ಹಲವಾರು ಪ್ರಮುಖ ಇನ್ನಿಂಗ್ಸ್ ಆಡಿದ್ದಾರೆ. ಒತ್ತಡದ ಸಮಯದಲ್ಲಿ ಜವಾಬ್ದಾರಿಯುತ ಬ್ಯಾಟಿಂಗ್ ಆಡಿ ಸಾಮರ್ಥ್ಯವನ್ನು ನೀಡಿಸಬಲ್ಲ ನಾಯಕತ್ವ ಗುಣ ಇದೆ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ. ಎಲ್ಲ ನಾಯಕರು ಒಂದೇ ರೀತಿಯಲ್ಲ. ಕೆಲವು ಆಕ್ರಮಣಕಾರಿ, ಕೆಲವರು ಶಾಂತವಾದ ತಂಡವನ್ನು ಮುನ್ನಡೆಸುತ್ತಾರೆ. ಶ್ರೇಯಸ್ ಅಯ್ಯರ್ ಎರಡನೇ ರೀತಿಯ ನಾಯಕ ಎಂದು ಅನೇಕರು ಪರಿಗಣಿಸಿದ್ದಾರೆ. ಇಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು. ಭಾರತದ ನಾಯಕತ್ವದ ಬಗ್ಗೆ ಅಂತಿಮ ನಿರ್ಧಾರವನ್ನು ಆಯ್ಕೆ ಸಮಿತಿ ಮತ್ತು ಕ್ರಿಕೆಟ್ ಆಡಳಿತ ಮಂಡಳಿ ತೆಗೆದುಕೊಳ್ಳಬೇಕು. 1 ಅಥವಾ 2ನೇ ಸರಣಿ ಆಧಾರದ ಮೇಲೆ ಯಾವುದೇ ಕೋಚ್ ಅಥವಾ ಆಟಗಾರರ ಬಗ್ಗೆ ಅಂತಿಮ ತೀರ್ಮಾನ ಬರುವುದು ಸರಿಯಲ್ಲ. ಹಲವಾರು ಮಾಜಿ ಆಟಗಾರರ ಅಭಿಪ್ರಾಯ ಏನೆಂದರೆ, ಹೊಸ ಕೋಚ್ಗೆ ತನ್ನ ಯೋಜನೆಯನ್ನು ಜಾರಿಗೆ ತರಲು ಸಮಯ ಬೇಕು. ಒಂದು ತಂಡವನ್ನು ಕಟ್ಟಲು ಹಲವಾರು ತಿಂಗಳುಗಳು ಅಥವಾ ಕೆಲವೊಮ್ಮೆ ವರ್ಷಗಳು ಬೇಕಾಗಬಹುದು. ಹಾಗಾಗಿ ಅವರು ಯಶಸ್ಸು ಅಥವಾ ವೈಫಲ್ಯವನ್ನು ದೀರ್ಘಾವಧಿಯಲ್ಲಿ ಅಳೆಯುವುದು ಸೂಕ್ತ. ಅಭಿಮಾನಿಗಳ ನಿರೀಕ್ಷೆ ಏನೆಂದರೆ, ಭಾರತದ ಅಭಿಮಾನಿಗಳಿಗೆ ಒಂದೇ ಆಸೆ. ಯಾರು ಕೋಚ್ ಆಗಲಿ, ಯಾರೇ ನಾಯಕರಾಗಲಿ, ಭಾರತ ನಿರಂತರವಾಗಿ ಗೆಲ್ಲಬೇಕು, ತಂಡವನ್ನು ಸ್ಥಿರತಿರಬೇಕು, ಯುವ ಆಟಗಾರರನ್ನು ಬೆಳೆಸಬೇಕು ಮತ್ತು ಪ್ರಮುಖ ಟೂರ್ನಿಯಲ್ಲಿ ಭಾರತ ಟ್ರೋಫಿಗಳನ್ನು ಗೆಲ್ಲುತ್ತಾ ಇರಬೇಕು. ಹಾಗಾದರೆ ಸ್ನೇಹಿತರೆ, ಗೌತಮ್ ಗಂಭೀರ್ ಕೋಚಿಂಗ್ ಬಗ್ಗೆ ಹೇಳಿಬರುವ ಟೀಕೆಗಳು ನಿಮಗೆ ಸರಿಯಾ ಅನಿಸುತ್ತದೆಯೇ? ಶ್ರೇಯಸ್ ಅಯ್ಯರ್ ಭವಿಷ್ಯದಲ್ಲಿ ಭಾರತದ ನಾಯಕರಾಗಬೇಕೇ ಅಥವಾ ಈಗಿನ ನಾಯಕರೇ ಸಾಕೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.